ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವ್ಲಾಗು ನಾನು ಪೂಜೆಯೊಂದಿಗೆ ಶುರು ಮಾಡಿದ್ದೀನಿ. ಕಸ ಗುಡಿಸೋದು ಮಾಪ್ ಹಾಕೋದು ಎಲ್ಲ ಮಾಡ್ಕೊಂಡು ಬಂದು ಇವಾಗ ನೋಡಿ ನಾನು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಡೈಲಿ ರೂಟೀನ್ ಹೀಗೆ ಸ್ಟಾರ್ಟ್ ಆಗೋದು. 4:15 ಹೇಳೋದು, ಅದು ಆದಮೇಲೆ ಎಲ್ಲ ಕ್ಲೀನಿಂಗ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದು ಪೂಜೆ ಮಾಡೋದು. ಪೂಜೆ ಆದಮೇಲೆ ಎಲ್ಲ ನಾನು ಅಡುಗೆ ಅಂದರೆ ಬ್ರೇಕ್ಫಾಸ್ಟ್ ಮಾಡೋದು, ಅಡುಗೆಗೆ ರೆಡಿ ಮಾಡಿ ಇಟ್ಕೊಳೋದು, ಮಧ್ಯಾಹ್ನದ ಅಡುಗೆಗೆ ಎಲ್ಲ ಶುರು ಮಾಡ್ತೀನಿ. ಇವಾಗ ನೋಡಿ ನಮ್ಮ ಗಿಡಗಳಲ್ಲೇ ಹುಟ್ಟಿರೋದು ಹೂಗಳನ್ನು ತಂದು ಇಡ್ತಾಯಿದ್ದೀನಿ. ಇವಾಗ ನಾನು ತುಳಸಿ ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ. ಈ ತುಳಸಿ ಪೂಜೆ ನನ್ನ ಡೈನಿಂಗ್ ಏರಿಯಾ ಏನಿದೆಯಲ್ಲ ಆ ಕಿಟಕಿಯಲ್ಲೇ ಇಟ್ಕೊಂಡಿದ್ದೀನಿ. ಅಂದರೆ ಅದ್ರ ಮುಂದೆನೇ ದೇವ್ರ ಮನೆ ಇದೆ, ನನಗೆ ಈಸಿ ಆಗುತ್ತೆ. ಇಲ್ಲೇ ನೋಡ್ಬೋದಿರ್ಬೋದು ಎಷ್ಟು ಕತ್ಲಿದೆ ಇವಾಗ. ಅದು ಆದಮೇಲೆ ಈಗ ನಾನು ಈ ರಂಗೋಲಿ ಡೈಲಿ ನಾನು ಬಿಡಿಸ್ತೀನಿ. ಇದು ಯಾವ ರಂಗೋಲಿ ಎದಕ್ಕೆ ಹಾಕ್ತೀನಿ ಅಂತ ಅನ್ನೋದು ನಿಮಗೇನಾದರೂ ಬೇಕಿದ್ದರೆ ಕಮೆಂಟ್ ಮಾಡ್ಬೋದು. ನಾನು ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮಗೇನಾದರೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವಾಗ ಡೈಲಿ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ದಾಲಿಯಾ ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಾಲಿಯಾ ಅಂದರೆ ಗೋಧಿ ಇರುತ್ತಲ್ಲ, ಅದರದ್ದೇ ಗೋಧಿ ನುಚ್ಚು. ಇದು ದಪ್ಪ ದಪ್ಪಾಗಿರುತ್ತೆ ಉಪ್ಪಿಟ್ಟು ಮಾಡಿದರೆ. ಅಂದರೆ ನಾರ್ಮಲ್ ರವೆ ಹೆಂಗೆ ಇರುತ್ತೆ ಸ್ವಲ್ಪ ತೆಳ್ಳಗಾಗಿರುತ್ತಲ್ಲ, ಅದು ಹಂಗೆ. ಇದು ದಾಲಿಯಾ ಹಂಗಲ್ಲ, ಸ್ವಲ್ಪ ದಪ್ಪಾಗಿರುತ್ತೆ. ಇದು ಕುದಿಸ್ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು, ಜಾಸ್ತಿ ಹೊತ್ತು ಕುದಿಸ್ಬೇಕು. ಅದು ಬಿಟ್ಟರೆ ಉಪ್ಪಿಟ್ಟಿಗೆ ಏನೇನು ಮಾಡ್ತೀವಿ, ಏನೇನು ಹಾಕ್ತೀವಿ ಅದನ್ನೇ ಹಾಕಬೇಕು. ಇವಾಗ ನೋಡಿ ನಾನು ದಾಲಿಯಾ ಎಲ್ಲ ಹಾಕಿದ ಮೇಲೆ ಅದು ಈ ಥರ ಕ್ಲಿಪ್ ಬರುತ್ತಲ್ಲ, ಅದು ಕ್ಲಿಪ್, ಸೀಲಿಂಗ್ ಕ್ಲಿಪ್ಪು, ಅದು ಕ್ಲಿಪ್ ಹಾಕಿ ಇಟ್ಬಿಡ್ತೀನಿ. ಉಳಿದಿರೋದೆಲ್ಲ ಮತ್ತು ಯಾವಾಗಲಾದರೂ ಮಾಡೋದಕ್ಕೆ ಅಂತ. ಇವಾಗ ನೋಡಿ ಅಲ್ಲೇ ನಾನು ದಾಲಿಯಾ ರವೆ ಹುರ್ಕೊಳೋದಕ್ಕೆ ಇಟ್ಟಿದ್ದೀನಿ. ಆಮೇಲೆ ಈ ಕಡೆ ಹಾಲು ಕಾಸೋದಕ್ಕೆ ಇಟ್ಟಿದ್ದೀನಿ. ಆಮೇಲೆ ಉಪ್ಪಿಟ್ಟಿಗೆ ಅಂತ ನಾನು ಈರುಳ್ಳಿ ಸಹ ಹೆಚ್ಚ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಪಾಲಕ್ ಪಲ್ಯ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಕೂಡ ನಾನು ರೆಡಿ ಇವಾಗಲೇ ಮಾಡಿಟ್ಬಿಡ್ತೀನಿ. ಇದೆಲ್ಲ ನನ್ನ ಮಗಳು ಹೇಳೋದಕ್ಕಿಂತ ಮುಂಚೆನೇ ಎಲ್ಲ ಕೆಲಸ ಇಷ್ಟೆಲ್ಲ ಮಾಡಿ ಇಟ್ಕೋತೀನಿ ನಾನು. ಇವಾಗ ನೋಡಿ ರವೆ ಎಲ್ಲ ಹುರಿದಾಯಿತು. ಈಗ ನೋಡಿರಿ ಎಣ್ಣೆ ಕಾದೈತಿ. ಅದಕ್ಕೆ ನಾನು ಸಾಸಿವೆ ಹಾಕ್ತೀನಿ ಮತ್ತು ಜೀರಿಗೆ ಹಾಕ್ತೀನಿ. ಕರಿಬೇವು ಹಾಕ್ತೀನಿ. ಕಡಲೆಬೇಳೆ ಹಾಕ್ತೀನಿ. ಆಮೇಲೆ ಸ್ವಲ್ಪ ಶೇಂಗಾ ಹಾಕ್ತೀನಿ. ನೀವು ಮೆಣಸಿನ್ಕಾಯಿನೂ ಹಾಕ್ಬೋದು, ಹಸಿಮೆಣಸಿನ್ಕಾಯಿ. ನಾನು ಖಾರ ಕುಟ್ಕೊಂಡು ಇಟ್ಕೊಂಡಿದ್ದೀನಿ, ನಾನು ಅದನ್ನು ಹಾಕ್ತೀನಿ. ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಏನಿತ್ತಲ್ಲ ಅದನ್ನ ಹಾಕ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಾಗಿ ಹುರ್ಕೋಬೇಕು. ಟಮಾಟೆ ಹಾಕ್ತಿದ್ದೀನಿ. ಇವಾಗ ನೋಡಿ ಪಾಲಕ್ ನಾನು ಸ್ವಚ್ಛ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ನೀಟಾಗಿ ತೊಳಿತಾ ಇದ್ದೀನಿ. ಇದು ಮಧ್ಯಾಹ್ನಕ್ಕೆ ಪನ್ನೀರ್ ಸ್ವಲ್ಪ ಇದೆ, ಅದನ್ನು ಪಾಲಕ್ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರ ರೆಸಿಪಿನೂ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಪಾಲಕ್ ತೊಳ್ಕೊತಾ ಇದ್ದೀನಿ, ಅಂದರೆ ಸೈಡ್ ಬೈ ಸೈಡ್ ಎಲ್ಲ ಕೆಲಸ ಆಗಿಬಿಡುತ್ತೆ ಅಂತ. ಇಲ್ಲೇ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಈ ಕಡೆ ನಾನು ಚಾಕ್ ಇಟ್ಕೊತೀನಿ. ಸೈಡ್ ಬೈ ಸೈಡ್ ಎಲ್ಲ ಕೆಲಸನೂ ಆಗಿಬಿಡುತ್ತೆ. ಒಂದೇ ಕೆಲಸಕ್ಕೆ ಹಿಂದ್ಗಡೆ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ನೀವು ಸೈಡ್ ಬೈ ಸೈಡ್ ಎಲ್ಲ ಕೆಲಸನೂ ಚಾಲು ಇಟ್ಕೊಂಡಿರ್ಬೇಕು. ಆಮೇಲೆ ನನ್ನ ಮನೇಲಿ ಇಂಡಕ್ಷನ್ ಇದೆ, ಎಲೆಕ್ಟ್ರಿಕಲ್ ಕುಕ್ಕರ್ ಇದೆ, 3 ಸ್ಟವ್ ಇದೆ. ಅದಕ್ಕೆ ನಂದು ಕೆಲಸ ಭಾಳ ಜಲ್ದಿ ಆಗಿಬಿಡ್ತೈತೆ ರೀ. ಈಗ ನಾನು ಚಹಾ ಮಾಡ್ಕೊಳಕತ್ತೀನಿ.
ಚಹಾ ಕುಡ್ದಾದ್ಮೇಲೆ ಈಗ ನೋಡಿರಿ ಇಲ್ಲಿ ಚಹಾ ಆಗಕ್ಕೆ ಕುಂತೈತಿ. ಇಲ್ಲೇ ಅದು ರವೆ ಹುರಿದಿಟ್ಟಿದ್ದೀನಿ. ಇಲ್ಲೇ ನೀರು ಕುದೀತಾ ಇದೆ ನೋಡಿ. ಒಗ್ಗರಣೆಯನ್ನು ಕೊಟ್ಟಿದ್ವಲ್ಲ ಉಪ್ಪಿಟ್ಟು ಮಾಡೋದಕ್ಕೆ, ಅದು ನೀರು ಇವಾಗ ಕುದೀತಾ ಇದೆ. ಆಗಿಬಿಡುತ್ತೆ. ಇವಾಗ ನೋಡಿ ನಾನು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ಇದೆಲ್ಲ ರವೆ ಹುರಿದಿಟ್ಟಿದ್ನಲ್ಲ ಅದನ್ನು ಹಾಕ್ತೇನೆ. ಮುಗೀತು, ಉಪ್ಪಿಟ್ಟು ರೆಡಿ ಆಗುತ್ತೆ. ಅಲ್ಲೇ ಚಾನು ರೆಡಿ ಆಗುತ್ತೆ. ಆಮೇಲೆ ಇಲ್ಲೇ ಸ್ವಲ್ಪ ಪಾಲಕ್ಕಿಂತ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಇಡೋಣ. ಪಾಲಕ್ ಪಲ್ಯ ಮಾಡೋದಕ್ಕೆ ಇಲ್ಲಿದು ಕುದೀತಾ ಇರುತ್ತೆ. ನಾನು ಇದು ಪಾಲಕ್ ತೊಳೆದಿಟ್ಟಿದ್ನಲ್ಲ ಅದನ್ನು ತೊಗೊಂಬಂದು ಅದರಲ್ಲಿ ಸ್ವಲ್ಪ ಬಟಾಟೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕೀನಿ. ಇದನ್ನು ಕುದಿಯೋಕೆ ಇಡೋಣ. ಅಂದರೆ ಪಲ್ಯಕ್ಕೆಲ್ಲ ರೆಡಿಯಾಗಿ ಮಾಡಿಟ್ಕೊಂಡ್ರೆ ಪಲ್ಯ ಮಧ್ಯಾಹ್ನದಲ್ಲಿ ಬೇಗ ಬೇಗ ಮಾಡ್ಕೋಬೋದು. ಪಾಲಕ್ ಪಲ್ಯನ ಈ ಥರ ಮಾಡೋದು. ಈಗ ನೋಡಿ ಆಲೂಗಡ್ಡೆ ಬಟಾಟೆ ಹಾಕಿದ್ದೀನಿ ಅದಕ್ಕೆ. ಆಮೇಲೆ ಪಾಲಕ್, ಸ್ವಲ್ಪ ಉಪ್ಪು, ಇದು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಬನ್ನಿ ನಮ್ಮೊಂದು ಉಪ್ಪಿಟ್ಟು ಕುದೀತಾ ಇದೆ. ಇವಾಗ ದಾಲಿಯಾ ಉಪ್ಪಿಟ್ಟು ಚೆನ್ನಾಗಿ ಕುದಿಬೇಕಿದು. ಆಮೇಲೆ ಆ ಕಡೆ ಚಹಾ ಏನು ಮಾಡೋಕ್ಕಿಟ್ಟಿದ್ನಲ್ಲ ಅದನ್ನು ಕುದೀತಾ ಇದೆ. ಅದಕ್ಕೆ ಹಾಲು ಹಾಕ್ಕೊಂಡು ಬನ್ನಿ. ನೋಡಿದ್ದು ಹಾಲು ಹಾಕಿದೆ. ಚಹಾನೂ ರೆಡಿ ಆಯಿತು, ಉಪ್ಪಿಟ್ಟು ರೆಡಿ ಆಯಿತು. ಅಂದರೆ ರೆಡಿ ಆಗ್ತಾಯಿದೆ. ಆಮೇಲೆ ಇಲ್ಲೇ ಪಲ್ಯಕ್ಕೆ ಪಾಲಕ್ನೂ ಕುದೀತಾ ಇದೆ. ಕೊತ್ತಂಬರಿ ಸೊಪ್ಪು ಹಾಕೀನಿ. ಇವಾಗ ಉಪ್ಪಿಟ್ಟು ಆಲ್ಮೋಸ್ಟ್ ರೆಡಿ. ಅದಾದಮೇಲೆ ನನ್ನ ಮಗಳಿಗೆ ಉಪ್ಪಿಟ್ಟು ತಿನ್ನಿಸಿ ಸ್ಕೂಲಿಗೆ ಬಿಟ್ಟು ಆದಮೇಲೆ ಇವಾಗ ನೋಡಿ ನಾನು ಗುಲಾಬ್ ಜಾಮೂನ್ ಮಾಡಿದ್ದೀನಿ. ನಮ್ಮ ಡ್ಯಾಡಿ ಬರ್ತ್ಡೇ ಇದೆಯಲ್ಲ ಅದಕ್ಕೆ ಸಂಬಂಧ ನಾನು ಸ್ವೀಟ್ ಏನಾದರೂ ಮಾಡಬೇಕು ಅಂತ ಗುಲಾಬ್ ಜಾಮೂನು ರೆಡಿ ಪ್ಯಾಕ್ ಇತ್ತು. ಅದರದ್ದೇ ನಾನು ಗುಲಾಬ್ ಜಾಮೂನ್ ಮಾಡಿ ಇವಾಗ ನೋಡಿ ಸಕ್ಕರೆ ಪಾಕದಲ್ಲಿ ಹಾಕಿದ್ದೀನಿ. ಬನ್ನಿ ಇವಾಗ ಪಾಲಕ್ ಹೇಗೆ ಮಾಡ್ತಾರಂತ ನೋಡೋಣ. ಪಾಲಕ್ಕಿಗೆ ನೋಡಿ ಇವಾಗ ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಜೀರಿಗೆ ಸಾಸಿವೆ ಹಾಕ್ತಿದ್ದೀನಿ. ನಾನು ಈ ಥರನೇ ಮಾಡೋದು ಪಾಲಕ್ ಪಲ್ಯ. ಬೆಳಗ್ಗೆನೇ ಹೇಳಿದ್ನಲ್ಲ ನಿಮಗೆ, ನಾನು ಪಾಲಕ್ಕೆಲ್ಲ ಸ್ವಚ್ಛಾಗಿ ಕ್ಲೀನಾಗಿ ತೊಳೆದಿಟ್ಟು ಕುದಿಸಿಟ್ಟಿದ್ದೆ ಬಟಾಟೆ. ಆಮೇಲೆ ಅದು ಇಲ್ಲಿ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಆಮೇಲೆ ಶುಂಠಿ ಹಾಕಿದ್ದೀನಿ. ಅದೆಲ್ಲ ಆದಮೇಲೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಹಾಕಿದ್ದೀನಿ. ಅದು ಆದಮೇಲೆ ಬಟಾಟೆ ಏನು ನಾನು ಕುದಿಸಿಟ್ಕೊಂಡಿದ್ನಲ್ಲ ಅದನ್ನೇ ನಾನು ಕಟ್ ಮಾಡಿ ಹಾಕಿದ್ದೀನಿ. ಈ ಥರ ಒಂದು ಸತಿ ನೀವು ಮಾಡಿ ನೋಡಿ, ಇಷ್ಟ ಆಗುತ್ತೆ ನಿಮಗೆ. ಆಮೇಲೆ ಟೊಮೆಟೊ ಹಾಕಿದ್ದೀನಿ. ಅದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೇಯೋದಕ್ಕೆ ಬಿಡಬೇಕು. ಅದಾದಮೇಲೆ ನಾನಿಲ್ಲೇ ಧನಿಯಾ ಪೌಡರ್ನು ಹಾಕ್ತಾಯಿದ್ದೀನಿ. ಮಸಾಲ ನಿಮ್ಗೇನು ಬೇಕೋ ಅದನ್ನ ಹಾಕ್ಕೋಬೋದು. ಇದು ಸಾಂಬಾರು ಪೌಡರ್ ಇದೆ. ಇದು ತುಂಬ ಟೇಸ್ಟಿಯಾಗಿದೆ, ಅದಕ್ಕೆ ನಾನು ಅದನ್ನು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಇದು ಪಾಲಕ್ಕೇನು ಕುದಿಸಿಟ್ಕೊಂಡಿದ್ನಲ್ಲ ಎಲೆಗಳನ್ನೆಲ್ಲ ಅದರದ್ದೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿ ಅದರದ್ದು ಪೇಸ್ಟೆಲ್ಲ ಇದಕ್ಕೆ ಹಾಕಿದ್ದೀನಿ. ನೀರು ನೋಡಬೇಕು, ಎಷ್ಟು ಬೇಕು ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕಬೇಕು ನೀವು. ಆಮೇಲೆ ಇದು ಅನ್ನದ ಜೊತೆನೂ ಹಾಕ್ಬೋದು. ಈ ಸೋಂಪು ಹಾಕಿದ್ದೀನಿ. ಆಮೇಲೆ ಕಸೂರಿ ಮೇಥಿ ಹಾಕಿದ್ದೀನಿ. ಇದು ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ಮಾಡ್ಕೋಬೋದು. ಅನ್ನಕ್ಕೂ ಆಗುತ್ತೆ, ಚಪಾತಿಗೂ ಆಗುತ್ತೆ. ಆಮೇಲೆ ಸ್ವಲ್ಪನೇ ಪನ್ನೀರ್ ಉಳಿದಿತ್ತು, ಅದನ್ನು ನಾನು ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಪನ್ನೀರ್ ನೀವು ಕಟ್ ಮಾಡಿನೂ ಹಾಕ್ಕೋಬೋದು. ಸೊ ಇವಾಗ ನೋಡಿ ಪನ್ನೀರ್ ಪಲ್ಯ ರೆಡಿ ಆಗ್ತಾಯಿದೆ. ಇದು ಮಧ್ಯಾಹ್ನದ ಊಟಕ್ಕೆ ಅಂತ ಮಾಡಿರೋದು. ಆಮೇಲೆ ಸ್ವಲ್ಪ ನಾನು ಬಟರ್ ಹಾಕಿದ್ದೀನಿ. ಅದು ಆದಮೇಲೆ ಪನ್ನೀರ್ ಪಲ್ಯ ಆದಮೇಲೆ ಇದು ಮಧ್ಯಾಹ್ನಕ್ಕೆ ಅಂತ ನಾನು ಅಕ್ಕಿ ತೊಳೆದು ಎಲೆಕ್ಟ್ರಿಕಲ್ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ನನಗೆ ಹೊರಗಡೆ ಹೋಗೋದಿದೆ ಶಾಪಿಂಗ್ ಮಾಡೋದಕ್ಕೆ. ಅದಕ್ಕೆ ನಾನು ಇವಾಗಲೇ ರೆಡಿ ಮಾಡಿ ಇಟ್ಟು ಹೋಗಿಬಿಡ್ತೀನಿ. ಅಂತ ಬಂದಮೇಲೆ ಬೇಗ ಊಟ ಮಾಡ್ಕೋಬೋದು. ಇವಾಗ ನೋಡಿ ಇಲ್ಲೇ ಸ್ವಲ್ಪ ಹಿಟ್ಟನ್ನು ನಾದಿಟ್ಟಿದ್ದೀನಿ, ಚಪಾತಿ ಹಿಟ್ಟು. ಆಮೇಲೆ ಇಲ್ಲಿ ಗುಲಾಬ್ ಜಾಮೂನ್ ಮಾಡಿದ್ದೀನಿ. ಇಲ್ಲೇ ಪಾಲಕ್ ಪನ್ನೀರ್ ಮಾಡಿಟ್ಟಿದ್ದೀನಿ. ಇದನ್ನೆಲ್ಲ ರೆಡಿ ಮಾಡಿಟ್ಟು ಹೋದೆ ನಾನು. ಆಮೇಲೆ ಇಲ್ಲೇ ನೋಡಿ ನಾವು ಹೊರಗಡೆ ಅಂದರೆ ಇಲ್ಲಿ ಬಂದಿದ್ದೀವಿ, ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನಕ್ಕೆ ಬಂದು ಇವತ್ತು ನಮ್ಮ ಡ್ಯಾಡಿ ಬರ್ತ್ಡೇ ಅಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೆ ನಾನು. ನೋಡ್ತಾ ಇರ್ಬೋದು ಇಲ್ಲೇ ಇದು ಶಿವಂದು ದೇವಸ್ಥಾನ. ದೇವಸ್ಥಾನ ಕ್ಲೋಸ್ ಆಗಿದೆ, ಆದರೆ ಕಿಟಕಿಯಲ್ಲಿ ನೀವು ನೋಡ್ಬೋದು ದೇವರು ಕಾಣಿಸ್ತಾರೆ.
ತುಂಬ ಪ್ರಶಾಂತವಾಗಿದೆ, ಯಾರೂ ಇರಲಿಲ್ಲ. ಈ ಬೆಳಗ್ಗೆ ಹೊತ್ತಿನಲ್ಲಿ ಯಾರೂ ಇರೋದಿಲ್ಲ. ನಾವು 9:30 ಏನೋ ಆಗಿತ್ತು ಹೋಗಿದ್ದಾಗ, 9:30 10 o'clock ಆಗಿರ್ಬೋದು. ಈಗ ನೋಡಿ ದೇವಸ್ಥಾನದ್ದು ಎಲ್ಲ ಸುತ್ತುವರೆದು ನಿಮಗೆ ಗಿಡಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಿಲ್ಪತ್ರೆ ಏನೋ ಅಂತಾರಲ್ಲ ಅದ್ರದ್ದು ಗಿಡ ಇದು ನೋಡಿ. ಆಮೇಲೆ ಕಾಯಿನೂ ಆಗಿತ್ತು. ಎಷ್ಟೊಂದು ಕಾಯಿಗಳೆಲ್ಲ ಉದುರಿ ಕೆಳಗಡೆ ಬಿದ್ದಿತ್ತು. ಬಿಲ್ಪತ್ರೆ ಇಲ್ಲಿದು ನೋಡ್ತಾ ಇರ್ಬೋದು, ಕಾಯಿ ಇದು ಅದೇ ಉದುರಿ ಬಿದ್ದಿತ್ತು. ತುಂಬ ಇದೆ ಇದು ಆ ದೇವಸ್ಥಾನದ ಸುತ್ತ ಈ ಥರ ಎಲ್ಲ ಗಿಡಗಳನ್ನೆಲ್ಲ ಹಾಕಿದ್ದಾರೆ, ಹೂವಿನ ಗಿಡಗಳು ಎಲ್ಲ ಹಾಕಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದವು. ಅವರು ಅದ್ರದ್ದು ಧ್ವನಿ ಕೇಳೋದೇ ಚೆಂದ. ಅದಾದ್ಮೇಲೆ ನನ್ನ ಮಗಳಿಗೆ ಕರ್ಕೊಂಬರೋದಕ್ಕೆ ಅಂತ ನಾವು ಸ್ಕೂಟ್ರ್ ಮೇಲೆ ಹೊರಟಿದ್ದೀವಿ. ನಮ್ಮ ಡ್ಯಾಡಿ ಡ್ರೈವ್ ಮಾಡ್ತಾ ಇರೋದು. ಇವಾಗ ನೋಡಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ಇಲ್ಲಿ ಗುಂಡಿ ತೋಡ್ಬಿಟ್ಟಿದ್ದಾರೆ. ಇದು ಏನು ಡ್ರೈನೇಜ್ ಇದನ್ನ ನಡೀತಾ ಇದು ಏನೋ ಗೊತ್ತಿಲ್ಲ. ಯಾವ ವೆಹಿಕಲ್ಲು ಹೋಗೋದಿಲ್ಲ, ಇಲ್ಲಿ 2 ವೀಲರ್ ಮಾತ್ರ ಹೋಗೋದು. ಇದು ಎಷ್ಟು ದಿನಗಳಾಯ್ತು ಇದು ಇವಾಗ ತೋಡಿ. ಆದರೂ ಇದನ್ನು ಕೆಲಸ ಪೂರ್ತಿ ಮಾಡಿಲ್ಲ. 4 ವೀಲರು 3 ವೀಲರು ಏನೂ ಹೋಗೋದಿಲ್ಲ, ಇಲ್ಲಿ 2 ವೀಲರ್ ಮಾತ್ರ ಹೋಗೋದು. ನೋಡ್ತಾ ಇರ್ಬೋದು. ಅದಾದಮೇಲೆ ಈಗ ನನ್ನ ಮಗಳಿಗೆ ಪಿಕಪ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದೆಲ್ಲ ಇದು ರಾತ್ರಿ ನಮ್ಮ ಡ್ಯಾಡಿ ಬರ್ತ್ಡೇ ಅಂತ ಹೇಳಿದ್ದೆ, ನಾವು ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ತ್ಡೇ ಟು ಅಪ್ಪಾಜಿ, ಹ್ಯಾಪಿ ಬರ್ತ್ಡೇ ಟು ಯು. ಆಮೇಲೆ ಹೊರಗಡೆ ಏನೂ ಹೋಗಲಿಲ್ಲ ಊಟ ಮಾಡೋದಕ್ಕೆ. ಮನೇಲಿ ನಾನು ಚೋಲೆ ಭಟೂರೆ ಮಾಡಿದ್ದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದರ ರೆಸಿಪಿ ಮಾತ್ರ ಇದರಲ್ಲಿ ಶೇರ್ ಮಾಡಿಲ್ಲ. ನೀವು ಬೇಕಂದರೆ ಹೇಳಿ, ಇನ್ನೊಮ್ಮೆ ಮಾಡಿದಾಗ ನಾನು ಶೇರ್ ಮಾಡ್ತೀನಿ. ಅದೆಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಎಲ್ಲರೂ ಮಲ್ಕೋದಕ್ಕೆ ಹೋದರು. ನನ್ನ ಮಾತ್ರ ಕೆಲಸ ಇತ್ತು, ಯಾಕಂದರೆ ಫ್ರೈಡೇ ಲಾಸ್ಟ್ ಶುಕ್ರವಾರದ ಲಕ್ಷ್ಮೀ ಪೂಜೆ ಇತ್ತು. ಅದರ ಸಂಬಂಧ ನಾನು ಇವಾಗಲೇ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಲಕ್ಷ್ಮಿಗೆ ಸೀರೆ ನಾನು ಈ ಥರ ನಾವು ಫೋಲ್ಡ್ ಮಾಡಿ ಇಡ್ತೇವೆ. ನಾವು ಉಡಿಸೋದಿಲ್ಲ, ಈ ಥರ ನಾವು ಫೋಲ್ಡ್ ಮಾಡಿ ಇಟ್ಬಿಡ್ತೇವೆ. ಅದನ್ನೇ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ರಟ್ಟೆಲ್ಲ ಹಾಕ್ತೀವಿ ನಾವು. ಏನಾದರೂ ಹಾರ್ಡ್ ಒಳಗಡೆ ಇಡಬೇಕು ಅಂದರೆ ಇದು ಸ್ಟ್ರೇಟ್ ನಿಂದಿರುತ್ತೆ. ಅದು ಹಾಕಿ ದಾರದಿಂದ ಮೇಗೆ ಕೆಳಗೆ ಕಟ್ಟಿಬಿಡಬೇಕು. ಅದಾದ್ಮೇಲೆ ಬ್ಲೌಸ್ ಪೀಸ್ ಏನಿರುತ್ತಲ್ಲ ಅದನ್ನು ಮೇಲೆ ಇಡ್ತೀವಿ ನಾವು. ಬ್ಲೌಸ್ ಪೀಸ್ ಹೆಂಗೆ ಕಣ ಅಂತಾರಲ್ಲ ಆ ಥರದ್ದೆಲ್ಲ ನಾನು ಫೋಲ್ಡ್ ಮಾಡ್ತೀನಿ. ಇದರದ್ದು ಏನಾದರೂ ನಿಮಗೆ ಡೀಟೇಲಾಗಿ ವಿಡಿಯೋ ಯಾವ ಥರ ಸೀರೆ ಫೋಲ್ಡ್ ಮಾಡ್ತೀವಿ, ಕಣ ಯಾವ ಥರ ಮಾಡ್ತೀವಿ ಅಂತ ಅನ್ನೋದು ಏನಾದರೂ ಬೇಕಾಗಿದ್ದರೆ ನಾವು ಕಮೆಂಟ್ ಮಾಡ್ಬೋದು. ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಅದನ್ನು ವಿಡಿಯೋ ಹಾಕ್ತೇನೆ. ಈಗ ನೋಡಿ ಲಕ್ಷ್ಮೀ ಪೂಜೆಗಂತ ಇದು ಸೀರೆ ಕಣ ರೆಡಿ ಆಯಿತು. ಅದಾದಮೇಲೆ ನಾನು ಹೂವನ್ನೆಲ್ಲ ಅಂದರೆ ದಂಡಿ ಮಾಡ್ತಾರಲ್ಲ, ದಂಡೆ ಹಾಕ್ತಾರೆ ಲಕ್ಷ್ಮೀ ಪೂಜೆಗೆ, ಅದನ್ನೆಲ್ಲ ನಾನು ಸೇವಂತಿಗೆ ಹೂವು ಆಮೇಲೆ ಬಟನ್ ರೋಸ್ ಅಂತ ಏನಂತಾರಲ್ಲ ಅದನ್ನು ತಂದಿದ್ದೆ. ಅದರಲ್ಲಿಂದ ನಾನು ಇವಾಗ ದಂಡೆ ಮಾಡ್ತಾಯಿದ್ದೀನಿ. ಈ ಸೇವಂತಿಗೆ ಹೂವನ್ನು ನೋಡಿ ಎಷ್ಟು ಚೆನ್ನಾಗಿ ಈ ಥರ ಕಟ್ಟಿದರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅದನ್ನೆಲ್ಲ ಮಾಡಿ ಮುಗಿಸಿ ನಾನು ಮಲಗೋದಕ್ಕೆ ಹೋದೆ. ಅಂದರೆ ಬೆಳಗ್ಗೆ ಈಸಿ ಆಗುತ್ತೆ ನನಗೆ. 4:30ಗೆಲ್ಲ ಎದ್ಮೇಲೆ 5:30 6 o'clock ಅಂದರೆ ನನ್ನ ಲಕ್ಷ್ಮೀ ಪೂಜೆ ಎಲ್ಲ ಮುಗಿದು ಹೋಗಿರುತ್ತೆ. ಈ ಥರ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ. ನನ್ನ ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ, ಧನ್ಯವಾದಗಳು.